ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಅವರು ಮತ್ತೊಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಸತೀಶ್ ಮತ್ತು ಧನುಷ್ ನಡುವೆ ದೊಡ್ಡ ಜಗಳನೇ ನಡೀತಾ ಇದೆ. ಜಗಳದ ನಡುವೆಯೇ ಚಂದ್ರಪ್ರಭಾ ಅವರು ಗಾಜಿನ ಲೋಟವನ್ನು ಒಡೆದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ರಣರಂಗವೇ ಸೃಷ್ಟಿಯಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಿದೆ, ಯಾರ್ಯಾರ ನಡುವೆ ಜಗಳವಾಗಿದೆ, ಯಾರು ಯಾರಿಗೆ ಹೊಡೆದ್ರು, ಈ ಎಲ್ಲ ವಿಷಯದ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ನಿಮಗೆ ನೀಡ್ತೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಬಿಗ್ ಬಾಸ್ ಶುರುವಾಗಿ 2 ವಾರ ಕಳೀತಾ ಬರ್ತಾ ಇದೆ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದ ಸ್ಪರ್ಧಿ ಮತ್ತೆ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ತದನಂತರದಲ್ಲಿ ಇವತ್ತಿನ ಎಪಿಸೋಡ್ನಲ್ಲಿ ಸತೀಶ್ ಅವರು ಗಂಟೆಗಟ್ಟಲೆ ರೆಡಿ ಆಗ್ತಾ ಇರುವಂಥದ್ದು. ಮಧ್ಯೆ ಮಧ್ಯೆ ಚಂದ್ರಪ್ರಭಾ ಅವರು ಅಣ್ಣ ಬಾರಣ್ಣ ಆಗ್ತಾ ಇಲ್ಲ, ನೀರು ಕುಡಿಬೇಕು ಅಂತ ಕರಿತಾ ಇರುವಂಥದ್ದು. ಎಷ್ಟೇ ಕರೆದ್ರೂ ಕೂಡ ಸತೀಶ್ ಅವರು ಬರದೇ ಇರುವಂಥದ್ದು. ಇದೆಲ್ಲ ಮಾಡ್ತಾ ಇರೋದ್ರಿಂದ ಚಂದ್ರಪ್ರಭಾ ಅವರಿಗೆ ಸಿಕ್ಕಾಪಟ್ಟೆ ಇರಿಟೇಟ್ ಕೂಡ ಆಗ್ತಾ ಇದೆ. ಇದನ್ನು ಸುದೀಪ್ ಅವರ ಹತ್ರ ಕೂಡ ಹೇಳ್ಕೊಂಡಿದ್ರು. ಕೊನೆಗೆ ಅವರಿಗೆ ಪಿತ್ತ ನೆತ್ತಿಗೇರಿ ಅವರು ನೀರು ಕುಡಿಯೋಕೆ ಅಂತ ಎದ್ದು ಹೋಗ್ತಾರೆ. ಆಗ ಅಲ್ಲಿ ಮೂಲ ನಿಯಮ ಉಲ್ಲಂಘನೆ ಆಗುತ್ತೆ. ಯಾಕೆಂತಂದರೆ ಚಂದ್ರಪ್ರಭಾ ಮತ್ತು ಸತೀಶ್ ಅವರು ಅಲ್ಲಿ ಜಂಟಿ ಸ್ಪರ್ಧಿ, ಅವರಿಬ್ಬರು ಒಟ್ಟಿಗೆ ಹೋಗಬೇಕಾಗಿರುತ್ತೆ. ಇದೆಲ್ಲ ಗೊತ್ತಿರುವಂತಹ ವಿಚಾರ. ಆದರೆ ಇಲ್ಲಿರುವಂತಹ ಸ್ಪರ್ಧಿಗಳೆಲ್ಲರೂ ಕೂಡ ಚಂದ್ರಪ್ರಭಾ ಅವರ ಮೇಲೆ ನೀವು ರೂಲ್ಸನ್ನು ಬ್ರೇಕ್ ಮಾಡ್ತಾ ಇದ್ದೀರಿ, ಹಾಗೆ ಹೀಗೆ ಅಂತ ಗಲಾಟೆಯನ್ನು ಮಾಡಿದಾಗ ಚಂದ್ರಪ್ರಭಾ ಅವರು ನಾನು ನೀರು ಕುಡಿಯೋಂಗಿಲ್ವಾ, ಗಂಟೆಗಟ್ಟಲೆ ಅವರು ರೆಡಿ ಆಗ್ತಾ ಇರ್ತಾರೆ ಅಂತ ಹೇಳಿ ಗಲಾಟೆಯನ್ನು ಮಾಡ್ತಾರೆ. ಇದೆಲ್ಲದರ ನಡುವೆಯೂ ಕೂಡ ಚಂದ್ರಪ್ರಭಾ ಅವರಿಗೆ ಗೊತ್ತಿರುತ್ತೆ ಇಲ್ಲಿ ರೂಲ್ಸ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಬೇಕು ಅಂತ. ಮನೆಯ ಪ್ರಾಪರ್ಟಿಗಳನ್ನು ಡ್ಯಾಮೇಜ್ ಮಾಡಬಾರ್ದು ಅಂತ ಕೂಡ ಗೊತ್ತಿರುತ್ತೆ. ಆದರೆ ಕೋಪದಲ್ಲಿ ಏಕಾಏಕಿ ತಮ್ಮ ಕೈಯಲ್ಲಿದ್ದಂತಹ ಗ್ಲಾಸನ್ನು ತೆಗೆದು ಹೊಡಿತಾರೆ. ಗ್ಲಾಸು ನುಚ್ಚು ನೂರಾಗುತ್ತೆ. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಚಂದ್ರಪ್ರಭಾ ಅವರು ತಮ್ಮ ಫೀಲಿಂಗ್ಸನ್ನು ಅಲ್ಲಿರುವಂತಹ ಸ್ಪರ್ಧಿಗಳ ಜೊತೆ ಹೇಳ್ಕೊತಾರೆ. ನನಗೆ ಪ್ರೈವೇಸಿ ಅನ್ನೋದೇ ಇಲ್ಲ, ಟೈಮೇ ಸಿಗ್ತಾ ಇಲ್ಲ, ಇವ್ರ ಜೊತೆ ಬಾತ್ರೂಮಲ್ಲೇ ಕೂತ್ಕೊಳ್ಳೋದಾಗಿದೆ ನನ್ನ ಪರಿಸ್ಥಿತಿ. ಹೀಗಾದರೆ ನಾಳೆ ದಿನ ನಾನೂ ಕೂಡ ಎಲಿಮಿನೇಟ್ ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬೇಕಾಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಧನುಷ್ ಅವರು ಮತ್ತು ಸತೀಶ್ ಅವರ ನಡುವೆ ಇದೇ ವಿಚಾರಕ್ಕೆ ಜಗಳ ಆಗುತ್ತೆ. ಸೊ ಈ ರೀತಿಯಾಗಿ ಮಾಡಿದರೆ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹೊರಗೆ ಹೋಗ್ತಾರೆ, ನಿಮ್ಮಿಂದ ಅನ್ಯಾಯ ಆಗಬಾರ್ದು ಅಂತ ಹೇಳಿದಾಗ ಸತೀಶ್ ಅವರು ಜೋರಾಗಿ ಗಲಾಟೆಯನ್ನು ಮಾಡ್ತಾರೆ. ಆಗ ಸತೀಶ್ ಅವರು ಧನುಷ್ ಅವ್ರಿಗೆ ಹೊಡೆಯೋಕ್ಕೆ ಹೋಗ್ತಾರೆ. ಗಲಾಟೆ ತುಂಬ ದೊಡ್ಡದಾಗುತ್ತೆ. ಧನುಷ್ ಅವರು ಸತೀಶ್ ಅವರಿಗೆ ನಾನು ಹೊಡೆದೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತೀನಿ ಅನ್ನೋ ನಿರ್ಧಾರವನ್ನು ಕೂಡ ಮಾಡ್ತಾರೆ. ಇಲ್ಲಿ ಕಾಕ್ರೋಚ್ ಸುದ್ದಿ ಕೂಡ ಇವರನ್ನು ತಡಿತಾರೆ. ಸೊ ಇಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂಗಿಲ್ಲ, ಯಾರಿಗೂ ಹೊಡೆಯೋಂಗಿಲ್ಲ ಅಂತ ಎಲ್ಲರಿಗೂ ಸತೀಶ್ ಅವರು ಮಾಡ್ತಾ ಇರುವಂತಹ ಕೆಲವು ಮಿಸ್ಟೇಕ್ಸ್ಗಳಿಂದ ಚಂದ್ರಪ್ರಭಾ ಅವರು ಕೂಡ ಹೊರಗಡೆ ಹೋಗುವಂತಹ ಚಾನ್ಸಸ್ ಕೂಡ ಎಷ್ಟರ ಮಟ್ಟಿಗೆ ಸರಿ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತಷ್ಟು ಅಪ್ಡೇಟ್ಸ್ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.